ಮಾವಯ್ಯ, ನೀವೇನೋ ಸೀತನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡೋಣ ಅಂತ ಹೇಳ್ತಿದ್ದೀರಾ, ಆದರೆ ಅವಳ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ ಮಾವಯ್ಯ. ಹೀಗೆ ಆಯಿತು ಅಂತಂದರೆ ತುಂಬ ಅಪಾಯ ಆಗುತ್ತೆ. ಅದು ಅಲ್ಲದೆ ಇವತ್ತು ನಮ್ಮ ಲೇಡೀಸ್ ಕ್ಲಬ್ಬಿಂದ ಒಂದಷ್ಟು ಜನ ಮೆಂಬರ್ಸ್ ಬರ್ತಿದ್ದಾರೆ. ಅವ್ರ ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ಲು ಅಂದರೆ ಏನು ಮಾಡೋದು ಮಾವಯ್ಯ? ಅವಳು ಈಗ ಮಗುನ ಕಳ್ಕೊಂಡಿದ್ದಾಳೆ, ಆದರೆ ತನ್ನದೇ ಆದ ಕಲ್ಪನಾ ಲೋಕದಲ್ಲಿ ಬದುಕ್ತಾ ಖುಷಿನ ಕಾಣ್ತಾ ಇದ್ದಾಳೆ. ಅದರಿಂದ ನಮ್ಗೇನು ತೊಂದರೆ ಇಲ್ಲ ಅಲ್ವಾ? ನಮ್ಮ ತೊಂದರೆ ಬಿಡಿ ಮಾವಯ್ಯ, ಇದರಿಂದ ಸೀತಂಗೆ ತೊಂದರೆ ಆಯಿತು ಅಂತಂದರೆ ಅವಳನ್ನ ಹೀಗೆ ಬಿಟ್ಟರೆ ದೊಡ್ಡ ಅಪರಾಧ ಆಗುತ್ತೆ ಮಾವಯ್ಯ. ಸರಿಯಮ್ಮ, ಈಗ ಏನು ಮಾಡೋದು ನೀನೇ ಹೇಳು. ಅದು ಮಾವಯ್ಯ, ನನಗೆ ಗೊತ್ತಿರೋ ಡಾಕ್ಟರ್ ಒಬ್ರು ಒಂದು ಮೆಂಟಲ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಸೀತನ್ನ ಅಲ್ಲಿ ಅಡ್ಮಿಟ್ ಮಾಡೋಣವಾ? ಚಿಕ್ಕಿ, ಏನ್ ಮಾತಾಡ್ತಾ ಇದ್ದೀರಾ ಚಿಕ್ಕಿ? ಮೆಂಟಲ್ ಹಾಸ್ಪಿಟಲ್ಗ? ಸೀತಾ ನನ್ನ ಹೆಂಡತಿ. ಅವ್ರಿಗಾಗಿರೋ ಶಾಕ್ಗೆ ಆ ರೀತಿ ಬಿಹೇವ್ ಮಾಡ್ತಿದಾರಷ್ಟೇ. ಅಪ್ಪು, ನಾನು ಹಾಗಲ್ಲ ಕಣೋ ಹೇಳಿದ್ದು. ನಮ್ಮ ಸೀತಾ ಹುಷಾರಾಗಬೇಕು ಅಂತಂದ್ರೆ ನಾವೇನಾದ್ರೂ ಮಾಡ್ಲೇಬೇಕಲ್ವಾ? ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು ಚಿಕ್ಕಿ. ತಾತ, ಒಳ್ಳೆ ಸೈಕ್ಯಾಟ್ರಿಸ್ಟ್ ಸಿಕ್ಕಿದ್ದಾರೆ. ಸೀತಾನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ಸೀತಾ ಅವನ್ನ ಮೊದಲಿನ ತರ ಮಾಡೇ ಮಾಡ್ತೇನೆ. ಹೌದಾ? ನೋಡಿದೆ ನಮ್ಮ ಭಾರ್ಗವಿ, ನೀನು ಯೋಚನೆ ಮಾಡಿದಾಗೇನೆ ಅವನಿಗೊಂದು ದಾರಿ ಸಿಕ್ಕೇ ಬಿಡ್ತಲ್ಲ. ಆಯ್ತು ರಾಮ್, ಹಾಗೆ ಮಾಡು. ಹೇಗೋ ನಮ್ಮ ಸೀತಾ ಮೊದಲಿನ ಥರ ಆದ್ರೆ ಸಾಕು. ಸರಿ, ನೀನು ಕರ್ಕೊಂಡು ಹೋಗು. ಸೀತಾ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ರಾಮು ಸೀತಾನ ಸರಿ ಮಾಡ್ತಾನೆ, ಆ ನಂಬಿಕೆ ನನಗಿದೆ. ಹೌದು ಸೂರಿ, ಅವರು ಬಹಳ ಒಳ್ಳೆ ಸೈಕಾಟ್ರಿಸ್ಟ್. ಸೀತಾನ ಅವ್ರ ಹತ್ರ ತೋರಿಸಿದ್ರೆ ಸೀತಾ ಬೇಗ ಸರಿ ಹೋಗ್ತಾಳೆ, ಡೌಟೇ ಇಲ್ಲ. ಸರಿ ತಾತ, ನಾನು ಈಗಲೇ ಹೊಡ್ತೀನಿ. ಸರಿನಪ್ಪ, ಒಳ್ಳೇದಾಗ್ಲಿ, ಹೋಗು. ನೋಡ್ರೋ, ಜನ ಓಡಾಡೋ ಕಡೆ ಬಿಸಾಕ್ಬೇಡಿ. ಯಾರಾದ್ರೂ ನೋಡಿದ್ರೆ ಪೊಲೀಸ್ ಗಂಟ ವಿಷಯ ಹೋಯ್ತದೆ. ಆ ದೊಡ್ಡ ಮೂವಿ ಪಕ್ಕದಲ್ಲಿ ಕಸ ಬಿಸಾಕ್ತಾರಲ್ಲ, ಅಲ್ಲಿ ಬಿಸಾಕಿ. ಒಟ್ಟಿಗೆ ಮಾತ್ರ ಗುಡ್ಡೆ ಹಾಕಬೇಡಿ. ಓಕೆ ಬಾಸ್. ತಾತ, ಈ ಪರ್ಸು ನನ್ ತವನೇ ಇರ್ಲಿ, ಸಖತ್ತಾಗೈತೆ. ಸಿನಿಮಾಗ ಹೋಗೋವಾಗ ತಕೊಂಡ್ ಹೋಗಕ್ಕಾಗ್ತೈತೆ. ಚೀಟಿ ಇದೇನಂತ ಬರ್ದಿದೆ ಅಂತ ಓದು. ಯಾವುದೋ ಆಸ್ಪತ್ರೆ ಡಾಕ್ಟರ್ ಬರ್ಕೊಟ್ಟಿರೋ ಚೀಟಿ. 18ನೇ ತಾರೀಕು ಬರಬೇಕು ಅಂತ ಬರ್ತಿದ್ದಾರೆ. ಏನೋ ಆಪರೇಷನ್ ಅನ್ಸುತ್ತೆ. ಇದನ್ನ ಅವ್ರ ಜೊತೆ ಬಿಸಾಕು. ಸಾರಿ ಪುಟ್ಟ, ನಾನು ಯಾವುದೋ ಟೆನ್ಷನಲ್ಲಿ ಬರ್ತಿದ್ದೆ. ನೀನು ಓಡ್ ಬಂದಿದ್ದು ನಾನು ನೋಡ್ಲೇ ಇಲ್ಲ. ನೀನ್ ಇನ್ನು ಚಿಕ್ಕ ಹುಡುಗಿ, ನಿಮ್ಮ ಅಪ್ಪ ಅಮ್ಮನ ಜೊತೆಲೇ ಇರ್ಬೇಕು. ನೀರು ಕುಡಿ. ಇದರ ಎಸೆಯೋದ್ ಬೇಡ. ಯಾಕವ? ಇದು ನಮ್ ನೆನ್ನೆ ಕದ್ವಾ ಅಲ್ವಾ, ದುಡ್ಡು ತೆಗಿಯೋ ಮಿಷಿನ್ ಹತ್ರ. ಆ ಅಕ್ಕನ್ ಪರ್ಸಲ್ಲಿ ಇದ್ದಿದ್ದು ಚೀಟಿ ಇದು. ಇದನ್ನ ಮತ್ತೆ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಬಿಡವಾ? ಹುಷಾರಾಗ. ಯಾಕತ್ತೆ? ಅದು ಆಕ್ಸಿಡೆಂಟ್ ಆಗಿತ್ತಲ್ವಾ,
ಅದಕ್ಕೆ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿದ್ರು ಅಷ್ಟೆ. ಅತ್ತೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಾವು ಹುಷಾರಾಗಿ ಹೋಗಿ ಹುಷಾರಾಗೇ ಬರ್ತೀವಿ. ಪ್ರಿಯಾ ನೀನ್ ಮೇಲ್ಗಡೆ ಹೋಗು, ಸಿಹಿ ಒಬ್ಳೇ ಇದ್ದಾಳೆ, ನಾವು ಬೇಗ ಬಂದ್ಬಿಡ್ತೀವಿ ಆಯ್ತಾ? ಸೀತಾ, ಸಿಹಿ ನಮ್ಮ ಜೊತೆ ಆಟ ಆಡ್ಕೊಂಡಿರ್ತಾಳೆ. ವಾವ್, ನಾವ್ ಆಟ ಆಡೋದ? ಯಾವ ಆಟ ಅಂಕುಶ್ ಅಂಕಲ್? ನೀವಿಬ್ರು ಲೇಟ್ ಮಾಡ್ಬೇಡಿ, ಬೇಗ ಹೊಡಿ. ಸರಿ. ಯಾರೋ ಬಂದ್ರು ಅನ್ಸುತ್ತೆ. ಓ ಬನ್ನಿ. ಭಾರ್ಗವಿ ಅವರಿದ್ದಾರಾ? ಹಾ ಒಳಗೆ ಇದ್ದಾರೆ, ಬನ್ನಿ ಒಳಗೆ. ಬನ್ನಿ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ಕೂತ್ಕೊಳ್ಳಿ. ಕುಡಿಯಕ್ಕೆ ಏನ್ ತಗೋತೀರಾ? ನೀವೆಲ್ಲ ಎಲ್ಲೋ ಹೊರಟಿದ್ರಿ ಅನ್ಸತ್ತೆ, ನಾವು ಬಂದು ಡಿಸ್ಟರ್ಬ್ ಮಾಡಿದ್ವೇನೋ. ಅಯ್ಯೋ ಹಾಗೇನಿಲ್ಲ. ಏನ್ ತಗೋತೀರಾ ಹೇಳಿ, ಕಾಫಿನಾ ಟೀನಾ? ಎಲ್ರಿಗೂ ಕಾಫಿ. ಸರಿ ತರ್ತೀನಿ. ಇದೇನ್ರಿ ಈ ಸೀತೆಂಗೆ ಮಗು ಕಳ್ಕೊಂಡ್ರ ದುಃಖ ಮುಕ್ತಲ್ಲಿ ಒಂಚೂರು ಕಾಣ್ತಾನೆ ಇಲ್ಲ. ಹೌದು, ನಂದತ್ತ ಆರಾಮಾಗಿದ್ದಾರೆ. ಇದೇನು ಬಾರ್ಗು ಇದು? ರಾಮ ಸೀತೆ ಹಾಸ್ಪಿಟ್ಲಿಗೆ ಹೊರಡೋಕ್ಕೆ ಮುಂಚೆ ಹೊಸ ಸೆಟ್ ಆಫ್ ವುಮೆನ್ ಪ್ಲೇಯರ್ಸ್ ಬಂದ್ಬಿಟ್ರು. ನಿಮ್ಮದೇ ಹೊಸ ಗೇಮ್ ಇದು. ಯಾವುದೇ ಕಾರಣಕ್ಕೂ ಅವರಿಬ್ರು ಇವತ್ತು ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡಬಾರ್ದು. ಅವ್ರು ಗೇಮ್ ಮಾಡಿದ್ರೆ ನಾನು ಆಡಬೇಕಲ್ಲ.